ಕಡಗರವಳ್ಳಿಯಲ್ಲಿ ರೈಲ್ವೆ ಹಳಿ ಮೇಲೆ ಬಂಡೆ ಕುಸಿತ ಪ್ರಕರಣ. ರೈಲ್ವೆ ಸಿಬ್ಬಂದಿಯಿಂದ ಬೃಹತ್ ಬಂಡೆ ತೆರವು ಕಾರ್ಯ ಮುಕ್ತಾಯ ಆಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕಡಗರವಳ್ಳಿ ಬೆಳಗಿನ ಜಾವ 4 ಗಂಟೆಗೆ ರೈಲ್ವೆ ಹಳಿ ಮೇಲೆ ಕುಸಿದು ಬಿದ್ದಿತ್ತು ಬಂಡೆ ತೆರವು ಬಳಿಕ ಸ್ಥಗಿತವಾಗಿದ್ದ ರೈಲು ಸಂಚಾರ ಕೂಡ ಪುನರಾರಂಭ ಆಗಿದೆ. ಬೆಂಗಳೂರು ಮಂಗಳೂರು ರೈಲ್ವೆ ಸಂಚಾರ ಮತ್ತೆ ಇದೀಗ ಆರಂಭ ಆಗಿದೆ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಈ ಒಂದು ಅವಘಡ ಸಂಭವಿಸಿತ್ತು. ಬಟ್ ರೈಲು ಸಂಚರಿಸುವಂಥ ಸಂದರ್ಭದಲ್ಲಿ ಏನಾದರೂ ಆಗಿದ್ರೆ ಸಾಕಷ್ಟು ರೀತಿಯಾದಂಥ ಅನಾಹುತ ಸಮಸ್ಯೆಗಳು ಎದುರಾಗ್ತಾ ಇತ್ತು. ಯಾವಾಗಲೂ ಈ ಥರದೊಂದಷ್ಟು ಸಮಸ್ಯೆಗಳು ಈ ಭಾಗದಲ್ಲಿ ಹುಟ್ಕೊಳ್ತಾ ಇರುತ್ತೆ, ಕಾಣಿಸ್ಕೊಳ್ತಾ ಇರುತ್ತೆ. ಯಾಕಂದರೆ ತೀರಾ ಮಳೆ ಆಗುವಂಥ ಪ್ರದೇಶ. ಆ ಕಾರಣಕ್ಕಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ಅನುಭವಿಸಿದ್ದಾರೆ ಪ್ರಯಾಣಿಕರು. ಆದರೆ ಅವರಿಗೆಲ್ಲ ತಿಂಡಿ ವ್ಯವಸ್ಥೆಯನ್ನೆಲ್ಲ ಮಾಡಲಾಗಿತ್ತು. ಕಾರ್ಯಾಚರಣೆಯನ್ನು ಮಾಡಿ ಇದೀಗ ತೆರವು ಮಾಡಲಾಗಿದೆ. ಹಾಗಾಗಿ ಸಂಚಾರವು ಕೂಡ ಸುಗಮವಾಗಿ ಸಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಎಷ್ಟೊತ್ತಿಗೆ ಈ ತೆರವು ಕಾರ್ಯ ಮುಕ್ತಾಯ ಆಯಿತು, ಏನೆಲ್ಲ ಸವಾಲುಗಳು ಎದುರಾಯಿತು ಕಾರ್ಯಾಚರಣೆಗೆ ಅಂತ? ನೀತಿ ಬೆಳಗಿನ ಜಾವ 4 ಗಂಟೆಯಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕಡಗರವಳ್ಳಿ ಮತ್ತೆ ಎಡಕುಮರಿ ಮಧ್ಯದಲ್ಲಿ ರೈಲ್ವೆ ಹಳಿಯ ಮೇಲೆ ಬೃಹದಾಕಾರದ ಬಂಡೆ ಮತ್ತೆ ಮಣ್ಣು ಎರಡು ಕೂಡ ಕುಸಿದಿತ್ತು. ಕುಸಿದಂತಹ ಸಂದರ್ಭ ಬೆಂಗಳೂರಿನಿಂದ ಮುರುಡೇಶ್ವರಕ್ಕೆ ಹೋಗ್ತಿದ್ದಂತಹ ರೈಲ್ವೆ ನಿಲ್ದಾಣದಲ್ಲಿ ಸ್ಥಗಿತ ಆಗುತ್ತೆ. ನಂತರದಲ್ಲಿ ಅವ್ರಿಗೆ ಊಟೋಪಚಾರ ಮತ್ತೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ರೈಲ್ವೆ ಸಿಬ್ಬಂದಿಗಳು ಮಾಡ್ತಾರೆ. ನಂತರದಲ್ಲಿ ಅಲ್ಲಿದ್ದಂತಹ ಮಿನಿ ಇಂಜಿನ್ ಯೂಸ್ ಮಾಡಿ ಆ ಟ್ರಕ್ ಅಂದ್ರೆ ರೈಲ್ವೆ ಹಳಿಗಳ ಮೇಲೆ ಹೋಗಿ ಆ ಬಂಡೆಯನ್ನು ಕೂಡ ತೆರವು ಕಾರ್ಯಾಚರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಸತತ 4 ಗಂಟೆಯ ನಂತರ 4 ಗಂಟೆಗಳ ಕಾರ್ಯಾಚರಣೆಯ ನಂತರ ಆ ಬಂಡೆಯನ್ನು ಈಗಾಗಲೇ ತೆರವು ಮಾಡಿ ಮತ್ತೆ ರೈಲು ಬೆಂಗಳೂರಿನಿಂದ ಮುರುಡೇಶ್ವರದ ಕಡೆಗೆ ಹೋಗ್ಲಿಕ್ಕೆ ಎಲ್ಲಾ ತರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರೈಲ್ವೆ ಅಧಿಕಾರಿಗಳಿಂದ TV5ಗೆ ಮಾಹಿತಿ ಬಂದಿರೋದೇನು ಅಂತಂದ್ರೆ ಈಗಾಗಲೇ ರೈಲ್ವೆ ಸಂಚಾರ ಮತ್ತೆ ಆರಂಭವಾಗಿದೆ. ಜೊತೆಗೆ ಅಲ್ಲಿ ಏನ್ ಆ ಭಾಗದಲ್ಲಿ ಸಂಚರಿಸಿದಂತಹ ರೈಲ್ ಏನಿದೆ ಅದು ಮಂದಗತಿಯಲ್ಲಿ ಹೋಗ್ಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಏನು ತೆರವು ಕಾರ್ಯಾಚರಣೆ ಆರಂಭವಾಗಿ ಈಗಾಗಲೇ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ರೈಲ್ವೆ ಸಂಚಾರ ಮತ್ತೆ ಬೆಂಗಳೂರಿನಿಂದ ಮಂಗಳೂರಿಗೆ ಆರಂಭವಾಗಿದೆ. ನೀತಿ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.